ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ದಮಯಂತಿನ ಏನು ಅನ್ಕೊಂಡಿದ್ದೆ, ಪರವಾಗಿಲ್ವೇ, ಒಳ್ಳೆ ಪ್ಲಾನೇ ಕೊಟ್ಟಿದ್ದಾಳೆ. ಏನೇ ಆಗ್ಲಿ, ಇದೇ ವಿಷಯ ಇಟ್ಕೊಂಡು ಆ ದುರ್ಗನ ಇಲ್ಲಿಂದ ಓಡಿಸ್ಬೇಕು. ಹಿತಪುಟ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಆಗ್ಲೇ ಇವಳು ಕಥೆನೆ ಹೇಳಕ್ ಬಂದಿದೆ, ಆದ್ರೆ ಬೇರೆ ಸೀನ್ ಇತ್ತಲ್ಲ, ಅದಕ್ಕೆ ಸುಮ್ನಾದೆ. ಇಟ್ಸ್ ಓಕೆ, ಲೀವ್ ಇಟ್. ನೋಡು, ಈ ಸ್ಯಾಂಪಲ್ಸ್ ನ ನೀಟಾಗಿ ಪ್ಯಾಕ್ ಮಾಡಿ ಕೇರ್ಫುಲ್ ಆಗಿ ಎತ್ತಿಡು. ನಾಳೆ ಬೆಳಗ್ಗೆ ಇನ್ಸ್ಪೆಕ್ಷನ್ ಇದೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ಈ ಕೆಲಸನ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ಯಾರಿಗೂ ಈ ಕೆಲಸನ ವಹಿಸಿದ್ರೆ ಅದು ಸರಿ ಹೋಗಲ್ಲ, ಅದಕ್ಕೆ. ಹೇಗಾದ್ರೂ ಮಾಡಿ ಆ ದುರ್ಗಾ ಈ ಡ್ರಮ್ ಮೇಲೆ ಬೀಳ್ಬೇಕು. ಈ ನೀರು ಬಟ್ಟೆ ಮೇಲೆ ಚೆಲ್ಬೇಕು. ಆಲ್ರೆಡಿ ಬಣ್ಣ ಹಾಕಿರೋ ನೀರಾಗಿರೋದ್ರಿಂದ ಇದೆಲ್ಲ ಚೆಲ್ಲಿ ಬಟ್ಟೆ ಎಲ್ಲ ಬಣ್ಣ ಆಗ್ಬಿಡತ್ತೆ. ಆಗ ಇದನ್ನೆಲ್ಲ ಮಾಡಿದ್ದು ದುರ್ಗಾ ಅಂತ ಎಲ್ರೂ ತಿಳ್ಕೊಂಡ್ಬಿಡ್ತಾರೆ. ನಮ್ ಕೆಲ್ಸ ಈಸಿ ಆಗತ್ತೆ. ಇದು ನಿನಗೆ ಆಗ್ಬೇಕಾಗಿರೋದೆ ಕಣೆ. ಎಲ್ಲರ ಎದುರುಗಡೆ ನನ್ನನ್ನೇ ಅವಮಾನ ಮಾಡ್ತೀಯಾ? ಅಷ್ಟೊಂದು ದಿಮಾಕ ನಿನಗೆ? ಈಗ ಅನುಭವಿಸು. ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರು. ನಿನ್ನ ಒದ್ದು ಆಚೆ ಹಾಕ್ತಾರೆ. ದುರ್ಗಾ, ಏನಾಯ್ತು? ಅಯ್ಯೋ, ಎಂತ ಮನುಷ್ಯರಪ್ಪ ಇವ್ರುಗಳು. ಇವ್ರುಗಳೇ ತಪ್ಪು ಮಾಡಿ ಅದನ್ನ ದುರ್ಗದ ತಲೆ ಮೇಲೆ ಕಟ್ಟೋದಕ್ ನೋಡ್ತಿದ್ದಾರೆ. ನಾನು ಹೋಗಿ ಸಹಾಯ ಮಾಡೋಣ ಅಂದ್ರು ಅದು ಆಗ್ತಿಲ್ವಲ್ಲ, ಏನ್ ಮಾಡ್ಲಿ ಈಗ? ಮಾಯಾ ಇವಳಿಗೆ ಇಂಪಾರ್ಟೆಂಟ್ ಸ್ಯಾಂಪಲ್ಸ್ ನ ಪ್ಯಾಕ್ ಮಾಡಿ ನೀಟಾಗಿ ಎತ್ತಿಡಮ್ಮ ಅಂತ ಹೇಳಿದ್ಲು. ಆದ್ರೆ ಇವಳು ಬಣ್ಣ ಬೀಳಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಲು. ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಳೆ ಇವಳು. ಕೆಲಸದಲ್ಲಿ ನಯ ನಾಜುಕು ಪ್ರೀತಿ ಏನು ಇಲ್ವೇ ಇಲ್ಲ. ಇಲ್ಲ ಇಲ್ಲ, ನನ್ ಬೇಕು ಅಂತ ಮಾಡಿಲ್ಲ ಮೇಡಮ್. ಕಾಲ್ ಜಾರೋಯ್ತು, ದಯವಿಟ್ಟು ನನಗೆ ಕ್ಷಮಿಸಿ. ಮಾಡೋದಲ್ಲ ಮಾಡ್ಬಿಟ್ಟು ಈಗ ನನಗೆ ಕ್ಷಮಿಸಿ ಅಂತ ಅಂದ್ಬಿಟ್ರೆ, ನಿನ್ನಂತ ಬೇಜವಾಬ್ದಾರಿಗಳನ್ನ ಕೆಲಸಕ್ಕೆ ಇಟ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಇದೆಲ್ಲ ಹೇಗಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಹೇಗಾಯ್ತು ಅನ್ನೋದು ನನಗ್ ಬೇಕಾಗಿಲ್ಲ. ಎಲ್ಲ ಸ್ಯಾಂಪಲ್ಸ್ ಹಾಳಾಗೋಯ್ತಲ್ಲ, ಏನ್ ಮಾಡೋದು ಇವಾಗ? ಮೇಡಮ್, ಮತ್ತೊಂದ್ಸಲ ಎಲ್ಲಾ ಸ್ಯಾಂಪಲ್ಸ್ಗಳನ್ನು ತಯಾರು ಮಾಡ್ಬೋದಲ್ವಾ ಮೇಡಮ್? ಹೌದು, ಸ್ಯಾಂಪಲ್ಸ್ ಎಲ್ಲ ನಿಮ್ ತಾತನ ಮನೆಯಿಂದ ಬರತ್ತೆ ಅಲ್ವಾ? ಎಲ್ಲಾ ಮೆಟೀರಿಯಲ್ಸ್ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಬೇರೆ ಸ್ಟೇಟ್ ಇಂದ ತರಿಸಿದ್ವಿ. ಇವಾಗ ಅದನ್ನ ರೀ ಆರ್ಡರ್ ಮಾಡ್ಬೇಕು ಅಂದ್ರೂ ಅದು ಬರೋದು ಒಂದಿನ ಲೇಟ್ ಆಗತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅದನ್ನ ಇವಾಗ ತರಿಸಿದ್ರು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ಬರೋ ಹೊತ್ತಿಗೆ ನಮ್ ಟೈಮೇ ಮುಗ್ದು ಹೋಗಿರತ್ತೆ. ದಿಸ್ ಇಸ್ ಸೋ ಬ್ಯಾಡ್ ದುರ್ಗಾ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಕ್ ಆಗಲ್ವಾ? ಅಯ್ಯಯ್ಯೋ, ತುಂಬಾ ಕಾಸ್ಟ್ಲಿ ಐಟಮ್ಸ್, ಬಣ್ಣ ಚೆಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲಮ್ಮ. ಇದು ನೋಡಿದ್ರೆ ಶರತ್ ಸುಮ್ನಿರ್ತಾನ? ಅಲ್ಲ, ನೋಡ್ಕೊಂಡು ನಿಧಾನವಾಗಿ ಬರೋದಲ್ವಾ? ನೀನ್ ಕೇರ್ಲೆಸ್ ಮಾಡಿದ್ದಕ್ಕೆ ಲಾಸ್ ಆಗಿರೋದು ಬರೀ ಕಂಪನಿಗಲ್ಲ, ಇಷ್ಟು ಕೆಲಸ ಮಾಡೋದಕ್ಕೆ ಎಫರ್ಟ್ಸ್ ಹಾಕಿರೋ ಎಲ್ಲಾರ ಎಫರ್ಟ್ಸ್ ಕೂಡ ವೇಸ್ಟ್ ಆಗಿದೆ. ಹೌದು ದುರ್ಗಾ, ಸ್ವಲ್ಪ ನೋಡ್ಕೋಬೇಕಿತ್ತಲ್ವಾ? ಅಬ್ಬಬ್ಬಬ್ಬಬ್ಬ, ಯಾಕೆಲ್ರು ಇಷ್ಟೊಂದು ಮಾತಾಡ್ತಿದ್ದೀರಾ? ಆಫ್ಟರ್ ಆಲ್ ಅವಳು ವರ್ಕರ್ ಮಾಯಾ. ಇವಳು ಮಾಡಿರೋ ತಪ್ಪಿಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ಬೇಕಾ? ಮಾಡಿರೋ ತಪ್ಪಿಗೆ ಕೆಲಸದಿಂದ ಫಸ್ಟ್ ಇವಳ ಕಿತ್ತು ಬಿಸಾಕ್ಬೇಕು.
ಮೇಡಮ್ಮು ವರ್ಕರ್ಸ್ನ ಕೆಲಸ ತಗೊಳ್ಳೋದು ಕೆಲಸದಿಂದ ತೆಗಿಯೋದು ಅಧಿಕಾರ ಇರೋದು ಶರತ್ ಮಾತ್ರ. ಅವನಿಂದ ಇದ್ದಾಗ ನಾವು ತಗೊಳ್ಳೋದು ತಪ್ಪು ನಿರ್ಧಾರ ಆಗುತ್ತೆ. ಅದು ಅಲ್ಲದೆ ಮೊನ್ನೆ ಸೇರಿದಾಳೆ ಇವಳು. ಪ್ರಾಣಿ ಓ ಅದು ಸರಿ, ನಾನೇ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಶರತ್ ಬರೋವರೆಗೂ ವೆಯ್ಟ್ ಮಾಡೋಣ. ಅವ್ರು ಬಂದ್ಮೇಲೆ ಏನ್ ಡಿಸೈಡ್ ಮಾಡ್ತಾರೋ ಹಾಗೆ ಮಾಡೋಣ. ಏನೆಲ್ರು ಹೀಗೆ ನಿಂತಿದ್ದೀರಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ ಹೋಗಿ. ಇಲ್ಲಿ ನಂದು ಅಂತ ಏನೇನಿದೆಯೋ ಕೊನೆವರೆಗೂ ಅದೆಲ್ಲನೂ ನಂದೇ ಆಗಿರತ್ತೆ. ಅದನ್ನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ದುರ್ಗಾ, ಫ್ಯಾಕ್ಟ್ರಿನಲ್ಲಿ ನಡೆದಿದ್ರ ಬಗ್ಗೆ ನೀನಿನ್ನೂ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ಅದೆಲ್ಲ ದುರ್ಗಾ, ನೀನ್ ನನ್ನ ಹತ್ರ ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗೆ ನೀನೇನು ಅಂತ ಗೊತ್ತಿಲ್ವಾ? ಅವ್ರು ಬೈದಿದ್ದಕ್ಕೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ದುರ್ಗಾ, ಪ್ರಪಂಚದಲ್ಲಿ ಯಾರನ್ನೂ ಮೆಚ್ಚಕ್ ಆಗಲ್ಲ. ಅವ್ರು ಬೈದಿದ್ದಕ್ಕೆ ನಂಗೆ ಬೇಜಾರಾಗ್ತಿಲ್ಲ. ಆದ್ರೆ ನನ್ನಿಂದ ಎಷ್ಟೆಲ್ಲ ನಷ್ಟ ಆಯ್ತು, ಎಲ್ಲ ಹಾಳಾಗೋಯ್ತು. ಅಲ್ಲ, ಆ ಬಣ್ಣದ ನೀರು ಹೇಗ್ ಚೆಲ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ ದುರ್ಗಾ. ನಿನ್ ಮುಗ್ಧತೆಗೆ ಅವ್ರ ಕುತಂತ್ರಗಳು ಅರ್ಥ ಆಗೋದೇ ಇಲ್ಲ. ಅದ್ ಸರಿ, ಇಷ್ಟೊತ್ತಲ್ಲಿ ನಾವ್ ಎಲ್ಲಿಗೆ ಹೋಗ್ತಿದೀವಿ? ನಿನ್ ಮನ್ಸಿಗೆ ಬೇಜಾರಾಗಿದೆ ಅಲ್ವಾ? ನನ್ ಮನ್ಸಿಗೆ ಬೇಜಾರಾದಾಗೆಲ್ಲ ನಾನು ಒಂದ್ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಸಿಗುತ್ತಾ? ಅಲ್ಲಿ ನೋಡು, ದೇವಸ್ಥಾನನಾ? ಹೋ ದುರ್ಗಾ, ಇದೆ ನಮ್ಗೆ ನೆಮ್ಮದಿ ಸಿಗೋ ಜಾಗ. ಅಲ್ಲ, ನನ್ನನ್ನು ಹೋಗಿ ಹೋಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ. ನಾನು ಅವಳು ನಂಬಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ನೀನ್ ಅವಳನ್ನ ನಂಬದೇ ಇರ್ಬೋದು, ಆದ್ರೆ ಅವಳಿಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಅನ್ನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.